ಮನೆ ಮನೆ ಮುದ್ದು ಮನೆ 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 ಮೇಲೆ ಕೆಂಪೇಗೌಡರದೇ ಮೂರ್ತಿ ಇಟ್ಟಿದಾರಲ್ಲ, ಅವ್ರು ಬೇರೆ ಯಾರು ಅಲ್ಲ, YN ಅಶ್ವಥ್ ಅವರು, ಈ ಭಾಗದ ಸ್ಥಳೀಯ ರಾಜಕಾರಣಿಯವರು. ಕೆಂಪೇಗೌಡರು ಇಲ್ಲದೆ ಇರಬಹುದು, ಯಲಹಂಕದಲ್ಲಿ ಯಾವುದೇ ಒಂದು ಕುರುಹು ಇವತ್ತು ಕಾಣ್ತಾ ಇಲ್ಲ. ಅದಕ್ಕೆ ನಾನು ಕೆಂಪೇಗೌಡರ ಒಂದು ವಿಗ್ರಹವನ್ನು ಮೇಲೆ ಸ್ಥಾಪನೆ ಮಾಡಿ ರಾಜ ಕೆಂಪೇಗೌಡ ಭವನ ಅಂತ ಹೇಳಿ ನಾಮಕರಣ ಮಾಡಿ ಇಲ್ಲಿ ನಾವು ಅರಮನೆ ತರದ ಒಂದು ಬಾಗಿಲು ಹಾಕಿದ್ದಾರೆ, ಒಂದು ಸ್ವಿಮ್ಮಿಂಗ್ ಪೂಲ್ ಇಟ್ಟಿದ್ದಾರೆ ನೋಡಿ. ಕೆಂಪೇಗೌಡರ ಮನೆಗೆ ಸ್ವಾಗತ ಸುಸ್ವಾಗತ. ಮೈಸೂರು ಅರಮನೆಗೆ ಮರ ಕೆತ್ತದವರಿಂದ ಕೆತ್ತಿಸಿರೋದು, ಅವ್ರ ಕುಲ ಬಾಂಧವರಿಂದ. ಎಷ್ಟು ಫ್ಲೋರ್ ಮನೆ ಇದು? ಇದು 3 ಫ್ಲೋರ್. ಚಿಕ್ಕ ಮನೆ ಸರ್, 25-40 ಕಟ್ಟಿರೋದು, 30-60 ಸೈಟ್ ಇದು. ಎಷ್ಟು ರೂಮ್ ಇದೆ? 4 ರೂಮ್, ಜಿಮ್ ಇದೆ, ರೂಫ್ ಗಾರ್ಡನ್ ಇದೆ, ಹೋಮ್ ಥಿಯೇಟರ್ ಎಲ್ಲ ಮಾಡಿದ್ವಿ. ಮೈಸೂರು ಅರಮನೆ ದರ್ಬಾರ್ ಹಾಲ್ ಇದೆ, ಓಪನ್ ಹಾಲ್, ದರ್ಬಾರ್ ಹಾಲ್. ಆ ಟೈಪ್ ಕಾರ್ ಪಾರ್ಕಿಂಗ್ ಅಂದ್ರೆ ರೋಲಿಂಗ್ ಶಟರ್ ಹಾಕ್ಬಿಟ್ಟು ಕೂಡ ಹಾಕ್ತಾರೆ. ನನಗೇನೋ ಒಂದು ಡಿಫ್ರೆಂಟ್ ಐಡಿಯಾಸ್. ಬೆಂಗಳೂರ ನಿರ್ಮಾತೃ ಶ್ರೀ 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 ಕೆಂಪೇಗೌಡ ಭೂಪಾಲ. ಇದು ನಮ್ಮ ಮನೆ. ಯಾವ್ದು ನಿಮ್ಮ ಮನೆ? ಕೆಂಪೇಗೌಡ ಸ್ಟ್ಯಾಚ್ಯೂ ಇದೆ ನೋಡಿ. ನಿಮ್ಮ ಮನೆನಾ? ಮನೆನೇ ದೇವಸ್ಥಾನ ತರ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಇದು ಮನೆ ಇದೆಯಲ್ಲ, ಮಾತಾ ಪಿತೃ ನಿಲಯ ರಾಜ ಕೆಂಪೇಗೌಡ ಭವನ. ಮನೆ ಮೇಲೆ ಕೆಂಪೇಗೌಡರದೇ ಮೂರ್ತಿ ಇಟ್ಟಿದಾರಲ್ಲ, ಅವ್ರು ಬೇರೆ ಯಾರು ಅಲ್ಲ, YN ಅಶ್ವಥ್ ಅವರು, ಈ ಭಾಗದ ಸ್ಥಳೀಯ ರಾಜಕಾರಣಿಯವರು. ಅಶ್ವಥ್ ಸರ್, ಏನ್ ನಿಮ್ಮ ಮನೆ ವಿಶೇಷವಾಗಿದೆಯಲ್ಲ? ಇದು ಬೆಂಗಳೂರಿನನ್ನ ಕಟ್ಟಿದಂಥವ್ರು ಯಲಹಂಕದ ನಾಡಪ್ರಭು ರಾಜ ಕೆಂಪೇಗೌಡರು. ಅವರು ತಮಿಳುನಾಡಿಂದ ಆವತಿ ದೇವನಹಳ್ಳಿ ಮುಖಾಂತರ ಯಲಹಂಕಕ್ಕೆ ಬರ್ತಾರೆ. ಕೆಂಪೇಗೌಡರು ಯಲಹಂಕದಲ್ಲಿ ಹುಟ್ಟಲಿಲ್ಲ, ಯಲಹಂಕದಲ್ಲಿ ಆಡಳಿತ ಮಾಡಿದಂಥವ್ರು. ಅವರು ಆಡಳಿತ ಮಾಡಬೇಕಾದ್ರೆ ಒಂದು ದಿನ ಮಂತ್ರಿ ಜೊತೆಯಲ್ಲಿ ವಾಯುವಿಹಾರಕ್ಕೆ ಹೋಗ್ತಾರೆ. ಅಲ್ಲಿ ಒಂದು ಮೊಲ ಬೇಟೆ ನಾಯಿನ ಓಡಿಸ್ಕೊಂಡು ಹೋಗ್ತಾರೆ. ಸರಿ, ಇದೇನೋ ಈ ಜಾಗದ ಒಂದು ಏನೋ ವೈಶಿಷ್ಟ್ಯ ಇರ್ಬೋದು, ಮಹಿಮೆ ಇರ್ಬೋದು ಅಂತೇಳಿ ಮಂತ್ರಿಯವರೆಲ್ಲ ಯೋಚನೆ ಮಾಡ್ತಾರೆ. ರಾತ್ರಿ ಆತನಿಗೆ ಕನಸಲ್ಲಿ ಅವ್ರ ಮನೆ ದೇವರು ಬಂದು ನೀನು ಒಂದು ಹೊಸ ನಗರ ಕಟ್ಟಬೇಕು ಅಂತೇಳಿ ಆದೇಶ ಮಾಡ್ತಾರೆ. ಸರಿ, ಈ ಮೊಲ ನಾಯಿನ ಓಡಿಸ್ಕೊಂಡು ಹೋಗಿದ್ದು, ಆ ಮನೆ ದೇವರು ಬಂದು ಇವರು ಕನಸಲ್ಲಿ ಒಂದು ಹೊಸ ನಗರ ಕಟ್ಟಬೇಕು ಅಂತ ಹೇಳಿದ್ದು. ಈತನಿಗೆ ಯೋಚನೆ ಆಗ್ಬಿಡ್ತೈತೆ. ಬೆಳಗ್ಗೆ ಒಂದು ಮಂತ್ರಿ ಮಂಡಲದ ಸಭೆ ಕರೀತಾರೆ. ಸಭೆ ಕರೆದು ಹೊಸ ನಗರವನ್ನು ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿ, ಯಾವ ಜಾಗದಲ್ಲಿ ಈ ಬೇಟೆ ನಾಯಿನ ಓಡಿಸ್ಕೊಂಡು ಹೋಯ್ತು ಮೊಲ, ಆ ದಿಕ್ಕಿನಲ್ಲಿ ಯಲಹಂಕದ ದಕ್ಷಿಣ ದಿಕ್ಕಿಗೆ ನಗರ ಕಟ್ಟಬೇಕು ಅಂತೇಳಿ ಯೋಚನೆ ಮಾಡ್ತಾರೆ. 4 ಎತ್ತುಗಳಿಗೆ ಚೆನ್ನಾಗಿ ಮೇವು ತಿನ್ನಿಸಿ ನೀರು ಕುಡಿಸಿ 4 ದಿಕ್ಕುಗಳಿಗೆ ಓಡಿಸ್ತಾರೆ. ಎಲ್ಲಿ ಓಡಿ ಸುಸ್ತಾಗಿ ನಿಲ್ಲುತ್ತವೆ ಅದನ್ನು ಬೆಂಗಳೂರಿನ ಗಡಿ ಗೋಪುರ ಅಂತ ಹೇಳ್ತಾರೆ. ಒಂದು ಬೇಕ್ರಿ ಸರ್ಕಲ್ ಹತ್ರ ಇದೆ, ಲಾಲ್ಬಾಗಲ್ಲಿದೆ, ಒಂದು ಹಲಸೂರಲ್ಲಿದೆ, ಒಂದು ಕೋರಮಂಗಲದಲ್ಲಿದೆ. ಈ 4 ಗಡಿ ಗೋಪುರ. ಕೆಂಪೇಗೌಡರು ಗಡಿ ಗೋಪುರಗಳು ನಿರ್ಮಿತ ಆದಮೇಲೆ ಚಿಕ್ಕಪೇಟೆ, ದೊಡ್ಡಪೇಟೆ, ಮಾಮೂಲು ಪೇಟೆ, ಅಕ್ಕಿಪೇಟೆ, ಅರಳೆಪೇಟೆ, ಬಳಪೇಟೆ, ನಗರ್ತರ ಪೇಟೆ, ಸುಣಕಲ್ಲು ಪೇಟೆ, ಮೇವಾರ್ ಪೇಟೆ, ತೆಗುಳ್ರು ಪೇಟೆ, ಕುಂಬಾರ್ ಪೇಟೆ, ಅನೇಕ ಪೇಟೆಗಳನ್ನ ಕಟ್ಟಿ ವಿವಿಧ ಜನಾಂಗದವರು ನೆಮ್ಮಿಂದ ಜೀವನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಾಡಪ್ರಭು ಕೆಂಪೇಗೌಡರು. ಪೂರ್ವಕ್ಕೆ ಹಲಸೂರು ಕೆರೆ, ಪಶ್ಚಿಮಕ್ಕೆ ಕಾರಂಜಿ ಕೆರೆ, ಕೇಂದ್ರ ಭಾಗದಲ್ಲಿ ಕೆಂಪಾಂಬುದಿ ಕೆರೆ, ದಕ್ಷಿಣಕ್ಕೆ ಯಡಿಯೂರು ಕೆರೆ, ಉತ್ತರಕ್ಕೆ ಯಲಹಂಕದ ಕೆರೆ. ಅದು BBMP ವ್ಯಾಪ್ತಿಯಲ್ಲಿ ಅತಿ ದೊಡ್ಡ ಕೆರೆ ಯಲಹಂಕದ ಕೆರೆ. ಇದು ಒಬ್ಬ ಆರೋಗ್ಯವಾಗಿರ್ತಕ್ಕಂಥ ಮನುಷ್ಯ ಆ ಕೆರೆಯನ್ನು ಒಂದು ರೌಂಡ್ ಸುತ್ತಬೇಕಾದ್ರೆ ಸುಮಾರು 60-90 ನಿಮಿಷ ಬೇಕಾಗ್ತದೆ. ಈ ಕೆರೆಯ ವಿಸ್ತೀರ್ಣ 300 ಎಕರೆ. ಯಲಹಂಕ ಕೆರೆದು 300 ಎಕರೆ. ಇದು 5.5 ಕಿಲೋಮೀಟರ್ ಉದ್ದ ಇದೆ. ಹಲಸೂರ ಸ್ವಾಮಿ ಸೋಮೇಶ್ವರ, ಗವಿ ಗಂಗಾಧೇಶ್ವರ, ಕೋಟೆಯ ವೆಂಕಟರಮಣ, ಪೇಟೆಯ ಆಂಜನೇಯ, ಯಲಹಂಕದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಕಟ್ಟಿದಂಥವರು ಕೆಂಪೇಗೌಡರ ಕಾಲದಲ್ಲಿ ಒಂದು ಕೋಟೆಯನ್ನು ಕಟ್ತಾರೆ. ಕೋಟೆ ಎಲ್ಲ ಕಟ್ಟಿ ಮುಗಿದಾದ್ಮೇಲೆ ಬಾಗಿಲಿಡಕ್ಕೆ ಹೋಗ್ತಾರೆ. ಬಾಗಿಲಿಡ್ಲಿಕ್ಕೆ ಹೋದಾಗ ಆ ಬೆಳಿಗ್ಗೆ ಬಾಗಿಲಿಟ್ಟರೆ ಸಾಯಂಕಾಲ ಬಿದ್ದೋಗ್ತಾ ಇದೆ. ಬೆಳಿಗ್ಗೆ ಬಾಗಿಲಿಟ್ಟರೆ ಸಾಯಂಕಾಲ ಬಿದ್ದೋಗ್ತಾರೆ. ಈ ಕೆಂಪೇಗೌಡರಿಗೆ ಬೇಜಾರಾಗ್ಬಿಡ್ತದೆ. ಶಾಸ್ತ್ರ ಕೇಳಿದ್ರೆ ಇದಕ್ಕೊಂದು ಗರ್ಭಿಣಿ ಬಲಿ ಕೊಡಬೇಕು ಅಂತಾರೆ. ಈತ ಧರ್ಮದ ಗೊಡ್ಡು, ಬಲಿ ಕೊಡಲಿಕ್ಕೆ ಒಪ್ಕೊಳ್ಳಲ್ಲ. ಏನು ಈ ಒಂದು ಚರ್ಚೆ ಆಗ್ತಾ ಇರ್ತದೆ, ಬಲಿ ಕೊಡಬೇಕು ಅಂತೇಳಿ ಕೆಂಪೇಗೌಡರ ಮುದ್ದಿನ ಸೊಸೆ ಲಕ್ಷ್ಮಿ ಬಾಗಿಲಿಂದ ನಿಂತ್ಕೊಂಡು ಕೇಳಿಸ್ಕೊಂಡ್ಬಿಟ್ಟು ಅವಳು ಒಂದು ರಾತ್ರಿ ಹೋಗಿ, ನಮ್ಮ ನಾಡಿನ ಜನ ಸುರಕ್ಷಿತವಾಗಿರಬೇಕು, ನಾನು ಸತ್ರು ಪರವಾಗಿಲ್ಲ ಅಂತೇಳಿ ಕೋಟೆ ಮೇಲಿಂದ ಹಾರಿ ಕೆಂಪೇಗೌಡರ ಮುದ್ದಿನ ಸೊಸಿ ಪ್ರಾಣ ಬಲಿದಾನ ಮಾಡ್ತಾರೆ. ಆಗ ಕೋಟೆ ಬಾಗಿಲು ನಿಲ್ಲುತ್ತೆ. ನಾನು ಮುಖ್ಯ ಅಲ್ಲ, ನಮ್ಮ ಆಡಳಿತ ಮುಖ್ಯ ಅಲ್ಲ, ಆದರೆ ಈ ಊರಿನ ಜನ ನೆಮ್ಮದಿಯಿಂದ ಬದುಕಬೇಕು, ಶತ್ರುಗಳ ಬಾಧೆ ಇಲ್ಲ ಅಂತೇಳಿ ತಾನು ಬಲಿಯಾಗಿ ಕೋಟೆ ಬಾಗಿಲು ನಿಲ್ಲುತ್ತೆ. ಇವತ್ತು ಕೆಂಪೇಗೌಡರು ಇಲ್ಲದೆ ಇರ್ಬೋದು, ಯಲಹಂಕದಲ್ಲಿ ಯಾವುದೇ ಒಂದು ಕುರುಹು ಇವತ್ತು ಕಾಣ್ತಾ ಇಲ್ಲ, ಗೋಪಾಲಸ್ವಾಮಿ ದೇವಸ್ಥಾನ ಬಿಟ್ಟರೆ. ಅದಕ್ಕೆ ನನಗೇನೋ ಮನಸ್ಸು ಒಂದು ಆತ್ಮಸಾಕ್ಷಿಗೋಸ್ಕರ ಯಲಹಂಕದ ಈ ಒಂದು ನನ್ನ ಮನೆಯನ್ನು ಇದೇ ಗೋಪಾಲಸ್ವಾಮಿ ದೇವಸ್ಥಾನದ ಹತ್ತಿರ ಇರತಕ್ಕಂಥ ಕೆಂಪೇಗೌಡರ ಒಂದು ವಿಗ್ರಹವನ್ನು ಮೇಲೆ ಸ್ಥಾಪನೆ ಮಾಡಿ ನಮ್ಮ ಮನೆಗೆ ರಾಜ ಕೆಂಪೇಗೌಡ ಭವನ ಅಂತೇಳಿ ನಾಮಕರಣ ಮಾಡಿ ಇಲ್ಲಿ ನಾವು ಅವ್ರ ಮೇಲಿನ ಗೌರವಕ್ಕೆ ನಿಮ್ಮ ಮನೆ ನೋಡ್ಬೋದಾ? ಖಂಡಿತ ಬನ್ನಿ, ಅಶ್ವಥ್ ಅವ್ರ ಮನೆ ನೋಡ್ಕೊಂಬರೋಣ. ಎಷ್ಟು ದೊಡ್ಡ ಸೈಟ್ ಇದೆ ಸರ್ ಇದು? ಇದು ಕಮ್ಮಿ ಸರ್, 17 ಇಸ್ವಿಯಲ್ಲಿ ಎಕರೆ ಗಟ್ಟಲೆ ಇದೆ. ಇಲ್ಲ ತುಂಬ ಕಮ್ಮಿ.
ನೋಡಿ ಇದು ಈ ಭಾಗದ ಮಾಡರ್ನ್ ಕೆಂಪೇಗೌಡರು ಅಂತ ಹೇಳ್ಬೋದು ಅಶ್ವಥ್ ಅವರು. ಅವ್ರ ಮನೆ ಇದು, ಗೊತ್ತಾಗ್ತಿದ್ಯಾ? ರಾಜಕಾರಣಿ ಮನೆ ನೋಡಿ ಚೆನ್ನಾಗಿ ಮಾಡ್ಕೊಡೋರು. ಮನೆ ಪ್ರವೇಶದಲ್ಲೇ ಅರಮನೆ ಬಾಗಿಲಿಗೆ ಬೇಕಾಗುವಂಥ ಒಂದು ಬಾಗಿಲು, ಅರಮನೆ ಥರದ್ದು ಒಂದು ಬಾಗಿಲು ಹಾಕಿದ್ದಾರೆ. ಒಂದು ಸ್ವಿಮ್ಮಿಂಗ್ ಪೂಲ್ ಇಟ್ಟಿದ್ದಾರೆ ನೋಡಿ. ಅಶ್ವಥ್ ಸರ್, ಸ್ವಿಮ್ಮಿಂಗ್ ಬರುತ್ತಾ ನಿಮಗೆ? ವಯಸ್ಸು ಸೂಪರ್. ಮನೆ ಮುಂದೆ ಒಂದು ಈಜುಕೊಳ. ಗ್ರೇಟ್. ಈಜ್ತಾ ಇರ್ತೀರಾ? ಖಂಡಿತ. ಯಾವಾಗ ಈಜ್ತೀರಾ? ಬೇಸಿಗೆಯಲ್ಲಿ. ಬೇಸಿಗೆಲಿ, ಮಳೆಗಾಲದಲ್ಲಿ ಈಜಲ್ಲ. ಬರ್ಬೋದಾ? ಬನ್ನಿ ಬನ್ನಿ. ಕೆಂಪೇಗೌಡರ ಮನೆಗೆ ಸ್ವಾಗತ, ಸುಸ್ವಾಗತ. ಬನ್ನಿ ಸರ್, ಬನ್ನಿ, ಎಲ್ರಿಗೂ ಸ್ವಾಗತ ನಮ್ಮ ಅಶ್ವಥ್ ಅವ್ರ ಮನೆಗೆ. ಇದು ಕೆಂಪೇಗೌಡರ ಥೀಮ್, ಅಂದರೆ ಕೆಂಪೇಗೌಡರ ಸ್ಮಾರಕ ಭವನ ಥರ ಕಟ್ಟಿರುವಂಥ ಬಂಗ್ಲೆ ಇದು. ಸರ್, ತುಂಬ ಚೆನ್ನಾಗಿದೆ ಮನೆ. ಇದು ದೇವ್ರ ಮನೆ. ದೇವ್ರ ಮನೆ. ನೋಡೋಣ ಬನ್ನಿ. ತೆಗಿಬೋದಾ ಸರ್? ತೆಗಿ. ನೀವು ವೆಂಕಟೇಶ್ವರ ಮಕ್ಕಳ ಸರ್? ಇಲ್ಲ, ಹಂಗೇನಿಲ್ಲ. ಓಕೆ. ಕೆಂಪೇಗೌಡರು ಮಕ್ಕಳು ನಾವು. ಕೆಂಪೇಗೌಡರು ಮಕ್ಕಳು ಅವ್ರು ಆ್ಯಕ್ಚುಲಿ. ಗ್ರೇಟ್. ನೋಡಿ ಅವ್ರು ಇವೆಲ್ಲ ಟೀಕು ಫುಲ್ಲು. ಫುಲ್ಲು ನೋಡಿ ಎಷ್ಟು ಚೆನ್ನಾಗಿದೆ. ವೆರಿ ಗುಡ್. ಎಷ್ಟು ರೂಮ್ ಮನೆ ಇದು? ಎಷ್ಟು ಸರ್? ಕಮ್ಮಿ ಇದೆ. ಇದು ಮೈಸೂರು ಅರಮನೆಯನ್ನು ಕಟ್ಟಿದ್ದು ಈ ಕೆತ್ತನೆ ಕೆಲಸ ಮಾಡಲ್ಲ, ಬಾಗಿಲು ಇದೆಲ್ಲ. ಅದು ಶಿವಮೊಗ್ಗ ಜಿಲ್ಲೆ ಸಾಗರ ಮತ್ತು ಸೊರಬದಲ್ಲಿದ್ದಾರೆ. ಅವ್ರು ಹುಡ್ಕೊಂಡೋಗಿ ಅವ್ರ ಕೈ ಮಾಡಿಸಿರೋದು. ಮೈಸೂರು ಅರಮನೆಗೆ ಮರ ಕೆತ್ತಿದವರಿಂದ ಕೆತ್ತಿಸಿರೋದು. ಅವ್ರ ಕುಲ ಬಾಂಧವರಿಂದ. ಯಪ್ಪ, ಯಾಕೆ ಇಷ್ಟೊಂದು? ಅದು ನನಗೆ ಏನೋ ಒಂದು ಅಭಿಮಾನ. ಆಮೇಲೆ ಎಂಟ್ರೆನ್ಸು ಅಷ್ಟೇ. ಮೈಸೂರು ಅರಮನೆ ದರ್ಬಾರ್ ಹಾಲ್ ಇದೆ, ಓಪನ್ ಹಾಲ್, ದರ್ಬಾರ್ ಹಾಲ್. ಆ ಟೈಪ್. ಕಾರ್ ಪಾರ್ಕಿಂಗ್ ಅಂದರೆ ಪೋರ್ಟಿಕ್ ಹಾಕ್ತಾರೆ, ಇಲ್ಲ ಶೆಡ್ ಹಾಕ್ತಾರೆ, ಇಲ್ಲ ರೋಲಿಂಗ್ ಶಟರ್ ಹಾಕ್ಬಿಟ್ಟು ಕೂಡ ಹಾಕ್ತಾರೆ. ಇಲ್ಲ ನನಗೇನೋ ಒಂದು ಡಿಫ್ರೆಂಟ್ ಐಡಿಯಾಸ್. ಅದು ಆ ಥರ ಇರಬೇಕು ಅಂತೇಳಿ ಒಂದು ದರ್ಬಾರ್ ಹಾಲ್ ಟೈಪು ಅದನ್ನ ಪಾರ್ಕಿಂಗ್ ಮಾಡೋದು. ಎಂಟ್ರೆನ್ಸ್ ಕಾರ್ ಪಾರ್ಕಿಂಗ್ ದರ್ಬಾರ್ ಹಾಲ್ ಥರ. ಬಟ್ ಇದು ಆ್ಯಕ್ಚುಲಿ ನಿಮ್ಮ ದರ್ಬಾರ್ ಹಾಲ್ ಇದು? ಇಲ್ಲ, ಇದು ಹಾಲು. ವೆರಿ ಗುಡ್, ವೆರಿ ನೈಸ್. ಲಿಫ್ಟ್ ಇದೆ ನೋಡಿ ಸಾಹೇಬ್ರ ಮನೆಗೆ. ಕೆಂಪೇಗೌಡರ ಮನೆಗೆ ಲಿಫ್ಟೇ ಇದೆ. ಎಷ್ಟು ಫ್ಲೋರ್ ಮನೆ ಇದು? ಇದು 3 ಫ್ಲೋರ್. 3 ಫ್ಲೋರ್ಸ್. ಗುಡ್, ವೆರಿ ನೈಸ್. ಚಿಕ್ಕ ಮನೆ ಸರ್, 25-40 ಕಟ್ಟಿರೋದು, 30-60 ಸೈಟ್ ಇದು. ಬಟ್ ನನ್ನ ಕಲ್ಪನೆ ಇದಷ್ಟೇ. ಓಕೆ. ಬಟ್ ಮನಸ್ಬೇಕು. ಜಿಮ್ ಇದೆ, ರೂಫ್ ಗಾರ್ಡನ್ ಇದೆ, ಆಮೇಲೆ ಇದು ಇದೇನಪ್ಪ ಇದು ಹೋಮ್ ಥಿಯೇಟ್ರು ಎಲ್ಲ ಮಾಡಿದ್ದೀರಿ. ಎಷ್ಟು ರೂಮ್ ಇದೆ? 4 ರೂಮ್. 3 ಜನ, ನಮ್ಮ ಮಕ್ಕಳಿಬ್ಬರು, ನಾವು, ನಮ್ಮ ಯಾರ ಗೆಸ್ಟ್ ಬಂದರೆ ಒಂದು ರೂಮ್ ಕೊಡೋದಷ್ಟೇ. ನಿಮ್ಮ ರಾಣಿಯವ್ರು ಕರೀರಿ. ರಾಣಿ ಅಂತಪುರದಲ್ಲಿ ಬನ್ನಿ ಹೋಗೋಣ. ರೇಣೋ? ಇಲ್ಲ. ಇವರೆಲ್ಲ ಸಖಿಯರ ಸರ್? ನೋಡಿ ಸಖಿಯರು. ಇವ್ ನಮ್ಮ ಮೊಮ್ಮಗ. ಓಕೆ, ನೋಡ್ರಿ ಒಂದು ಸ್ಟೈಲ್. ಇವನ ಹೆಸರು ಕೆಂಪೇಗೌಡ. ಮನ್ಮಂತರಾಮ್ ಯುವರಾಜ್. ಒಬ್ಬ ಯುವರಾಜ. ಮತ್ತೆ ದೊಡ್ಡ ಮಗಳ ಹೆಸರು ತಕ್ಷ್ವಿ ಯುವರಾಣಿ. ಯಪ್ಪ, ಅವಳು ರುಬಿತಾ ಯುವರಾಣಿ. ಸೂಪರ್. ನಮ್ಮ ಸೊಸೆ ಮೈಸೂರು. ಓಕೆ, ಮೈಸೂರು, ಅದಕ್ಕೆ ಆ ಥರ ಹೆಸರು ಇಟ್ವಿ. ಗುಡ್. ಇವ್ರ ಹೆಸರು ಯುವರಾಣಿನೇ ಅದು? ಯುವರಾಣಿ ಶಾರ್ಟ್ಸ್ ನೋಡ್ತಾವ್ರೆ. ನಿಮ್ಮ ಮನೆಯವ್ರ ಪರಿಚಯ ಮಾಡಿಸಿ. ನಮಸ್ತೆಮ್ಮ. BH ರೇಣುಕಾ ಅಂತೇಳಿ, ಮಾಜಿ ನಗರಸಭಾ ಸದಸ್ಯರು, ಈ ಮನೆಯ ಒಡತಿ. ಕೆಂಪೇಗೌಡರು ಒಡತಿಯವರು. ಅಶ್ವಥ್ ಅವ್ರು ಒಡತಿ. ಅದೇ ಅವ್ರು ನಮ್ಮ ಮಾಡರ್ನ್ ಕೆಂಪೇಗೌಡರು. ನಾನು ಯಲಹಂಕದಲ್ಲಿ BBMP ಚುನಾವಣೆ ಫಸ್ಟ್ ನಿಂತಬೇಕಾದ್ರೆ ವಾರ್ಡ್ ನಂಬರ್ 1 ಅಂತ ಕೊಟ್ಟರು. ವಾರ್ಡ್ ನಂಬರ್ 1 ಅಂತ ಕೊಟ್ಟರೆ 1 ಅಂತ ಬೇಡ, ಕೆಂಪೇಗೌಡ ವಾರ್ಡ್ ಅಂತ ಮಾಡಿ ಅಂತೇಳಿ ಒತ್ತಾಯ ಮಾಡಿ ಕೆಂಪೇಗೌಡ ವಾರ್ಡ್ ಅಂತ ಮಾಡಿಸಿದೆ. ಕೆಂಪೇಗೌಡ ವಾರ್ಡಿಂದ ಗೆದ್ದು ಕೆಂಪೇಗೌಡ ವೇಷಧಾರಿಯಾಗಿ ಕೆಂಪೇಗೌಡ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕೆಂಪೇಗೌಡರ ಸಭಾಂಗಣದಲ್ಲಿ ಕೆಂಪೇಗೌಡರ ಹೆಸರಿನಲ್ಲಿ ಪ್ರಥಮ ಬಾರಿಗೆ ನಾನು ಪ್ರಮಾಣವಚನ ತಗೊಂಡೆ. ಯಾವ ವರ್ಷ? 2011. 15 ವರ್ಷದಿಂದ. ಸೂಪರ್ ಸರ್. ಇದು ವಾರ್ಡ್ ನಂಬರ್ 1. ಇದು ವಾರ್ಡ್ ನಂಬರ್ 1 ಕೆಂಪೇಗೌಡ ವಾರ್ಡ್, ರಾಜಾ ಕೆಂಪೇಗೌಡ ವಾರ್ಡ್ ಅಂತ ಹೆಸರಿಟ್ಟಿರೋದು. ಓಕೆ, ಸೂಪರ್. ನೋಡಿ, ಮಾಹಿತಿ ಗೊತ್ತಿರಲಿಲ್ಲ ನೋಡಿ ನಮಗೆ. ಗ್ರೇಟ್ ಸರ್, ಗ್ರೇಟ್. ಎಷ್ಟು ವರ್ಷ ಆಯ್ತಾ ಮದುವೆಯಾಗಿ? 40 ಇಯರ್ಸ್. ಗೊತ್ತೇ ಆಗಲ್ಲ. ಗೊತ್ತೇ ಆಗಲ್ಲ. ಇಬ್ಬರು ಹೆಂಗೆ ಆರೋಗ್ಯ ಮೇಂಟೈನ್ ಮಾಡಿದ್ದೀರಾ? ಥ್ಯಾಂಕ್ಸ್. ತಮ್ಮ ಕುಟುಂಬದ ಪರಿಚಯ ಸಂತೋಷ ಆಯಿತು. ನಮಸ್ಕಾರ. ಇವರು ಮೂ ಕೃಷ್ಣಮೂರ್ತಿ ಅಂತ ಈ ಯಲಹಂಕದಲ್ಲಿ ನಂಬರ್ 1 ಯೋಗಪಟು. ಭಾಳ ಯೋಗ ತರಬೇತಿ ಮಾಡಿದರು. ಜಮೀನ್ದಾರರು ಮತ್ತು ನಗರಸಭೆ ಅಧ್ಯಕ್ಷರು, 2 ಟರ್ಮು ನಗರಸಭೆ ಅಧ್ಯಕ್ಷರಾಗಿದ್ದರು. ಇವ್ರ ಕಾಲದಲ್ಲೇ ಕೆಂಪೇಗೌಡ ಸ್ಟ್ಯಾಚ್ಯೂ ಆ ಸಂತೆ ಸರ್ಕಲಲ್ಲಿ ಫಸ್ಟು ಅನಾವರಣ ಆಗಿದ್ದು. ವರ್ಷ ಏನು ಕರಗ ನಡೀತದೆ ಅದಕ್ಕೆಲ್ಲ ಹಣಕಾಸಿನ ನೆರವು ಕೊಟ್ಟು ಭಾಳ ಶಿಸ್ತಿನಿಂದ, ಪೊಲೀಸು ಸಹಾಯ ಇಲ್ಲದೇ ಇವರೇ ವಾಲಂಟಿಯರ್ಸ್ ಭಾಳ ಜನ ಇರ್ತಾರೆ. ಸರ್ ನಮಸ್ತೆ. ನಾವು ಕೃಷ್ಣಮೂರ್ತಿ ಅಂತ ಯಲಹಂಕ ಇದರಲ್ಲಿ ಮಾಜಿ ನಗರಸಭಾ ಅಧ್ಯಕ್ಷನಾಗಿದ್ದೀನಿ. 2 ಟೈಮ್ ನಗರಸಭಾ ಅಧ್ಯಕ್ಷನಾಗಿ
ಇದು ಮಾಡ್ಕೊಂಡ್ ಬಂದಿದ್ದೀವಿ. ಇದು ನಗರಸಭೆ ಇದ್ದಾಗ ನಗರಸಭೆಯಲ್ಲಿ CMC ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಇದಲ್ಲಿದ್ದಾಗ. ಆಮೇಲೆ ಹೀಗೆ ಕನ್ನಡ ಸಂಘ ಇವೆಲ್ಲ ಕಟ್ಕೊಂಡು ಸ್ವಲ್ಪ ಜನರ ಪರವಾಗಿ ಕೆಲಸ ಮಾಡ್ಕೊಂಡ್ ಬಂದ್ವಿ. ಈಗ ನಾನು ನಮ್ಮ ತಿಗಳ ವನ್ಯಕುಲ ಕ್ಷತ್ರಿಯ ಸಂಘ ಅಂತ ಕರ್ಗದ ಇದೆಲ್ಲ ಐತಲ್ಲ, ವನ್ಯಕುಲ ಕ್ಷತ್ರಿಯರು ಕರ್ಗ ಮಾಡೋದು. ನಮ್ಮ ರಾಜ್ಯದಲ್ಲೆಲ್ಲ ಸುಮಾರು 150 ಕಡೆ ಕರ್ಗ ಮಹೋತ್ಸವ ನಡೆಸ್ತಾರೆ ನಮ್ಮ ವನ್ಯಕುಲದವರು. ಇದಕ್ಕೆಲ್ಲ ಇವಾಗ ನಾನು ಎಲೆಕ್ಷನ್ ಅಲ್ಲಿ ಅದಲ್ಲಿ ನಾವು 43 ಜನ ಎಲೆಕ್ಷನ್ ಓಟ್ ಆಗಿ ಗೆಲ್ಸ್ಕೊಂಡು 43 ಜನದಲ್ಲಿ ನಾನು ಅಧ್ಯಕ್ಷನಾಗಿ ಇವಾಗ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ. ಈಗ ವನಿಕುಲ ಕ್ಷತ್ರಿಯರು ಮತ್ತು ಕೆಂಪೇಗೌಡರಿಗೂ ಸಂಬಂಧ ಇದೆ ಅಂತ ಹೇಳ್ತಾರೆ. ಅಂದ್ರೆ ವನಿಕುಲ ಕ್ಷತ್ರಿಯರು ತಿಗಳರನ್ನ ಕೆಂಪೇಗೌಡರು ಕರ್ಸ್ಕೊಂಡಿದ್ದು ತಮಿಳುನಾಡಿಂದ ಅಂತ, ಅದ್ರ ಬಗ್ಗೆ ಗೊತ್ತಾ ಸರ್? ಅದು ನಾವು ಇದು ಹಿಂಗೆ ಹೇಳೋವ್ರ ಮಾತು ನಾವು ಕೇಳ್ತಾ ಇದ್ದೀವಿ. ಅವರು ಹೇಳ್ತಾರೆ, ಯಾಕೆಂದರೆ ಸೇಲಮಲ್ಲಿ ಅದ್ ಕಡೆ ಇದ್ದವರು ನಾವು ರೈತರು ಥರ, ಆ ಕಾಲದಲ್ಲಿ ರೈತರು ಅವಾಗ ನಮ್ಮ ಇಲ್ಲಿ ಕೆಂಪೇಗೌಡರಿಗೆ ರೈತರು ಬೇಕಾಗಿತ್ತು. ವ್ಯವಸಾಯ ಮಾಡೋರು, ಒಂದು ಉಳಿಮೆ ಮಾಡೋರು, ಏನೇ ಬೆಳಿಬೇಕಾದ್ರೂ ರೈತರು ಬೇಕಾಗಿತ್ತು. ಅವಾಗ ಅಲ್ಲಿಂದ ಕೆಂಪೇಗೌಡರೆ ಕರ್ಕೊಂಬಂದು ಇಲ್ಲಿ ಲಾಲ್ಬಾಗು, ಕಬ್ಬನ್ ಪಾರ್ಕು ಇವೆಲ್ಲ ಡೆವಲಪ್ ಮಾಡೋಕ್ಕೆ ಕರ್ಕೊಂಬಂದು ಇಲ್ಲೇ ಎಲ್ಲ ಕೊಟ್ಟು, ಆಮೇಲೆ ಎಲ್ಲರಿಗೂ ಒಂದು ಜಾಗ ಎಲ್ಲ ಕೊಟ್ಟು ಇಲ್ಲೇ ಇರೋ ಥರ ಡೆವಲಪ್ ಮಾಡಿ ಇಲ್ಲೇ ವಾಸವಾಗೋ ಥರ ಮಾಡಿದ್ರು ಅಂತ ಹೇಳ್ತಾರೆ. ಅದನ್ನು ನಾವು ಹಿಂದಿಂದ ಕೇಳ್ಕೊ ಬಂದೀವಿ. ಸುಮಾರು 500 ವರ್ಷದಿಂದ ಇದು ಹೇಳ್ಕೊ ಬರ್ತಾವ್ರೆ. ತಿಗಳರು ಅಂತ ಕಮ್ಯುನಿಟಿ ಅವ್ರು ಬಂದದ್ದು ಆ ಕಡೆಯಿಂದ ಅಂತ. ಯಾಕೆಂದ್ರೆ ನಾವು ತಿಗಳ ಅನ್ನೋದು ಒಂದೇ ಕಡೆ ಇಲ್ಲ, ಹೆಚ್ಚಿಗೆ ಇರೋದು ತಮಿಳ್ನಾಡಲ್ಲಿ ಇದ್ದೀವಿ, ಆಂಧ್ರಲ್ಲಿ ಇದ್ದೀವಿ, ಕರ್ನಾಟಕದಲ್ಲಿನೂ ಇದ್ದೀವಿ ಹೆಚ್ಚಿಗೆ. ಆಮೇಲೆ ಎಲ್ಲ ಕಡೆನೂ ಒಟ್ಟು ನಮ್ಮ ಸೌತ್ ಇದರಲ್ಲಿ ಹೆಚ್ಚಿಗೆ ನಾವು ಇದರಲ್ಲಿ ಹೆಚ್ಚಿಗೆ ಇರೋದಂದ್ರೆ ತಮಿಳ್ನಾಡಲ್ಲಿ. ಯಾಕಂದ್ರೆ ಅಲ್ಲಿ ಸುಮಾರು 25ರಿಂದ 40 ಜನ ತಿಗಳರು ವನ್ಯಕುಲದವರು MLAಗಳವ್ರೆ. ಓ, ತಮಿಳ್ನಾಡಲ್ಲಿ ಅಂದ್ರೆ ಅದು ತಮಿಳ್ನಾಡಲ್ಲಿ ಸ್ಟ್ರಾಂಗ್ ಕಮ್ಯುನಿಟಿ. ಸ್ಟ್ರಾಂಗ್ ಕಮ್ಯುನಿಟಿ. ಓಕೆ, ಅಂದ್ರೆ ರೈತರು ಬೇಸಿಕ್ಲಿ. ಇವಾಗ ರೈತರೇ ಅಲ್ಲಿನೂ ಅಷ್ಟೇ, ಇಲ್ಲಿನೂ ಅಷ್ಟೇ. ಇವಾಗೆಲ್ಲ ರೈತರು. ಇವಾಗ ಅಲ್ಲಿಂದ ಎಷ್ಟೋ ಹೂಗಳು ಅವೆಲ್ಲ ಬೆಳಗ್ಗೆ ಹೊತ್ತು ಬರ್ತವೆ. ಬೆಳಗ್ಗೆ 5 ಗಂಟೆಗೆಲ್ಲ ನೀವು ನೋಡ್ಬೇಕು, ಫ್ಲೈಟಲ್ಲೆಲ್ಲ ಬರ್ತವೆ, ವ್ಯಾನ್ಗಳಲ್ಲೆಲ್ಲ ಬೆಳಗ್ಗೆಯಿಂದನೇ ಬೆಳಗ್ಗೆ 5 ಗಂಟೆಗೆ ಹೂವು ಬಂದ್ಬಿಡ್ತದೆ ಇಲ್ಲಿ ಬೆಂಗಳೂರಿಗೆ ಮಾರ್ಕೆಟ್ಗೆ. ಹೌದು, ಆ ಥರ ಇದಲ್ಲಿ ವ್ಯವಸಾಯ ಇದಲ್ಲಿ ಮಾಡಿ. ಇಲ್ಲೂ ಅಷ್ಟೇ. ಇವಾಗ ಯಲಹಂಕ, ದೇವನಹಳ್ಳಿ, ದೊಡ್ಡ ಎಲ್ಲ ಸುತ್ತಮುತ್ತೆಲ್ಲ ವ್ಯವಸಾಯ ಮಾಡ್ಕೊಂಡು ಬಂದಿರೋದೆ. ಹೂವಾಗಿನೂ ಎಲ್ಲ ಬೆಳೆಸೋದೆ ಸ್ವಂತ ಇದೆಲ್ಲ, ಎಲ್ಲ ಕಷ್ಟಜೀವಿಗಳು. ಮತ್ತೆ ಈ ಯಲಹಂಕಕ್ಕೂ ಕೆಂಪೇಗೌಡರು ಏನು ಸಂಬಂಧ ಸರ್? ಇದೇನಂದ್ರೆ ಯಲಹಂಕದಲ್ಲಿ, ಯಾಕಂದ್ರೆ ಆಹುತಿ ಐತೆ, ನಮ್ಮ ದೇವನಹಳ್ಳಿ ಪಕ್ಕದಲ್ಲಿ ಆಹುತಿ ಐತೆ. ಅಲ್ಲಿಂದ ಹಿಡಿದು ಯಲಹಂಕದಲ್ಲಿ ಇಲ್ಲಿ ಕೆಂಪೇಗೌಡರು ಒಂದು ನಾಡು ಇದ್ದು ಅವ್ರು ಕಟ್ಸಿದ್ರು, ನಾ ಇಲ್ಲೇ ವಾಸವಾಗಿದ್ದು ಅಂತೇಳಿ ಒಂದು ಇತಿಹಾಸ. ಯಾಕಂದ್ರೆ ಆ ಕೆಂಪೇಗೌಡರದ್ದು ಅವರು ಪಾರಂಪರ್ಯ ಇರ್ತದಲ್ಲ, ಮೊದಲನೇ ಕೆಂಪೇಗೌಡ, 2ನೇ ಕೆಂಪೇಗೌಡ, ಈ ತರ ಅವ್ರದ್ದೊಂದು ಬಂದಿರೋ ಇದರಲ್ಲಿ ಅದ್ರಲ್ಲಿ ಕೆಂಪೇಗೌಡರು ಇಲ್ಲಿ ಇದ್ದರು, ಇವರು ಇಲ್ಲಿಂದನೇ ಇದ್ದುಕೊಂಡು ರಾಜಭಾರ ನಮ್ಮ ಮಾಡಿದ್ರು ಅಂತೇಳಿ ಅದಲ್ಲಿ ಅವಾಗ ಮಾಗಡಿ ಒಂದು ಬಂತು. ಅವಾಗ ಮಾಗಡಿ ಕೆಂಪೇಗೌಡರು ಅಂತಲೂ ಹೇಳ್ತಾರೆ. ಯಲಹಂಕ ಕೆಂಪೇಗೌಡರು ಮಾಡಿ ಇದಕ್ಕೆ ಇಲ್ಲಿ ಒಂದು ಅವ್ರ ಮೂಲ ಸ್ಥಾನ ಇವಾಗ. ಯಾಕೆಂದ್ರೆ ಇಲ್ಲಿ ಅವ್ರು ಮಾಡಿರೋದು ಗೋಪಾಲ ಸ್ವಾಮಿ ದೇವಸ್ಥಾನ ಒಂದು ಐತೆ. ಇತಿಹಾಸದಲ್ಲಿ ಅದೊಂದು ಗೋಪಾಲ ಸ್ವಾಮಿ. ಇವಾಗ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಈರಣ್ಣನ ದೇವಸ್ಥಾನ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಇವೆಲ್ಲ ಹಳೆಯ ಕಾಲದಲ್ಲಿ ಅವರಿದ್ದ ಕಾಲದಲ್ಲಿ ಮಾಡಿರೋದಂತ ದೇವಸ್ಥಾನಗಳು. ಮತ್ತು ನಾಗರೇಶ್ವರ ದೇವಸ್ಥಾನ ಶಿವಂದು, ಇವೆಲ್ಲ ಹಳೆ ಕಾಲ ಪುರಾಣದ್ದು ಇದು ಅಂತೇಳಿ ಕೆಂಪೇಗೌಡ ಕಾಲದ್ದು ಇವೆಲ್ಲ. ವೆರಿ ನೈಸ್. ಈ ತರ ಒಂದು ನಡ್ಕೊಂಡು ಬಂದೈತೆ. ಅದ್ರ ಪ್ರಕಾರ ನಾವು ಇಲ್ಲಿ ಯಲಹಂಕದಲ್ಲಿ ಯಲಹಂಕ ನಾಡ ಕೆಂಪೇಗೌಡರು ಅಂತೇಳಿ ಒಂದು ಬೆಳ್ಕೊಂಡ್ ಬಂದೈತೆ. ಇದು ಬಿಟ್ಟರೆ ಇವಾಗ ಮೈಸೂರು ಬ್ಯಾಂಕಲ್ಲಿ ಯಲಹಂಕ ಹೆಬ್ಬಾಗಿಲು ಅಂತ ಐತೆ. ಅದು ಎಷ್ಟೋ ಜನ ಗೊತ್ತಿಲ್ಲ. ಇವಾಗೂ ನಾವು ಅಲ್ಲಿ ಬೋರ್ಡ್ ಐತೆ, ಯಲಹಂಕ ಹೆಬ್ಬಾಗಿಲು ಅಂತ ದೇವಸ್ಥಾನದ ಇದಲ್ಲಿ ಐತೆ. ಲೆಕ್ಕ ಆ ಕಾಲದಲ್ಲೇ ಯಲಹಂಕ ಹೆಬ್ಬಾಗಿಲು ಅಂತೇಳಿ ಅಲ್ಲಿ ಮಾಡಿರ್ಬೇಕಾದ್ರೆ ಒಂದು ಇತಿಹಾಸ ಇರೋದೇ ಯಲಹಂಕ. ಅದು ಕರೆಕ್ಟ್. ಎಸ್, ಧನ್ಯವಾದ ಸರ್, ಭಾಳ ಒಳ್ಳೆ ಕೆಲಸ ಮಾಡ್ತೀರಿ. ಧನ್ಯವಾದ. ಥ್ಯಾಂಕ್ ಯು. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.